ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಭಾರತ ದೇಶದ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರ ಸ್ಥಾನ ಅತ್ಯುತ್ಕೃಷ್ಟವಾಗಿದೆ. ಶಂಕರ ಭಗವತ್ಪಾದಾಚಾರ್ಯರು ತಮ್ಮ 32 ವಯಸ್ಸಿನ ಆಯುರ್ದಾಯದಲ್ಲಿ ಭಾರತ ದೇಶವನ್ನು 2 ಬಾರಿ ಪರಿಕ್ರಮಣವನ್ನು ಮಾಡಿ ಆಮ್ನಾಯ ಪೀಠಗಳನ್ನು ಸ್ಥಾಪನೆಯನ್ನು ಮಾಡಿ ಅನೇಕ ವಿಧವಾದ ಸ್ತೋತ್ರ ಸಮುಚ್ಚಯವನ್ನು ಸರ್ವ ಭಕ್ತರ ಅನುಕೂಲಕ್ಕಾಗಿ ಅನುಗ್ರಹಿಸಿದ್ದಾರೆ. ಅಂತಹ ಸ್ತೋತ್ರ ರಾಜಗಳಲ್ಲಿ ಅನೇಕ ವಿಧವಾದ ತತ್ವಗಳು, ಉಪನಿಷತ್ ಸಾರವು ಮತ್ತು ವೇದಾಂತ ಸೌರಭವು ನಮಗೆ ಕಾಣಿಸುತ್ತೆ. ಅಂತಹ ಸ್ತೋತ್ರದ ವಿವಿಧ ಆಯಾಮಗಳನ್ನು ಆಯ್ಕೆಯನ್ನು ಮಾಡಿ ಅದಕ್ಕೆ ರಾಗ ಸಂಯೋಜನೆಯ ಮೂಲಕ ಪ್ರಸ್ತುತಪಡಿಸುವ ಒಂದು ಲಕ್ಷ್ಯವನ್ನು ಹೊಂದಿದ್ದೇವೆ. ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರ ಸಮುಚ್ಚಯಗಳು ಅನೇಕ ವಿಧವಾಗಿದೆ. ಅದರಲ್ಲಿ ಸ್ವಯಂ ಶಂಕರರೇ ಅಂತ ಜನಸಾಮಾನ್ಯರಲ್ಲಿ ಅಭಿಪ್ರಾಯವಿರುವಂತೆ ಶಂಕರ ಭಗವತ್ಪಾದಾಚಾರ್ಯರು ಪರಮೇಶ್ವರನ ಮೇಲೆ ಮಾಡಿರುವಂತಹ ಸ್ತೋತ್ರಗಳು ತುಂಬ ವಿಶೇಷವಾದ ಸಾಹಿತ್ಯ ಸೌರಭ್ಯವನ್ನು ಮತ್ತು ಶಕ್ತಿಯನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾಗಿ ವೇದಸಾರ ಶಿವಸ್ತೋತ್ರ ಎಂಬುವಂತಹ ಸ್ತೋತ್ರವು ಕೇವಲ ಸ್ತುತಿಪಾತ್ರ ಮಾತ್ರವಾಗದೆ ಅದರಲ್ಲಿ ಒಂದು ತತ್ವವನ್ನು ನಿಕ್ಷಿಪ್ತವನ್ನು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಈ ಸ್ತೋತ್ರವನ್ನು ಹೊರಗಿನಿಂದ ನಾವು ನೋಡಿದರೆ ಇದರಲ್ಲಿ ಕೇವಲ ಒಂದು ಸ್ತುತಿ ಗುಣಗಾನಗಳು ಮಾತ್ರ ಕಾಣಿಸುತ್ತೆ. ಆದರೆ ಆ ಸ್ತೋತ್ರದ ಅಂತರ್ಭಾಗವನ್ನು ನಾವು ಪರಿಶೀಲನೆಯನ್ನು ಮಾಡಿದರೆ ಶಂಕರಾಚಾರ್ಯರ ಸಹಜ ಜೀವಲಕ್ಷಣವಾದ ಆ ಉಪನಿಷತ್ ತತ್ವ ಮತ್ತು ವೇದಾಂತ ತತ್ವದ ಚೈತನ್ಯ ನಮಗೆ ಆ ಸ್ತೋತ್ರಗಳಲ್ಲಿ ಕಾಣುತ್ತೆ. ಶಂಕರ ಭಗವತ್ಪಾದಾಚಾರ್ಯರು ಇದಕ್ಕೆ ವೇದಸಾರ ಶಿವಸ್ತುತಿ ಅಂತ ಒಂದು ಅರ್ಥವನ್ನು ಕೊಡುವುದಕ್ಕೆ ಮುಖ್ಯವಾದ ಕಾರಣವೇನು ಅಂತ ಹೇಳಿದರೆ, ಇದರಲ್ಲಿ ಪರಮೇಶ್ವರನ ಉಪನಿಷತ್ ತತ್ವವನ್ನು ವಿವರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಯಸ್ಯ ನಿಶ್ವಸಿತಂ ವೇದಾಹ ಅಂತ ವೇದದ ಅರ್ಥದಲ್ಲಿ ನಾವು ನೋಡಿದರೆ ಪರಮೇಶ್ವರನ ನಿಶ್ವಾಸವೇ ವೇದವಾಗಿದೆ ಅನ್ನುವುದು ವೇದದ ಅರ್ಥ. ಅದಕ್ಕಾಗಿ ಆ ನಿಶ್ವಾಸ ಸ್ವರೂಪವಾದ ವೇದದ ಮುಖ್ಯ ಭಾಗ, ಅದರ ಸಾರ ವೇದಾಂತ ತತ್ವವೇನಿದೆ ಆ ತತ್ವವನ್ನು ಈ ವೇದಸಾರ ಶಿವಸ್ತೋತ್ರದಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಮೊದಲನೆಯದಾಗಿ ಆ ಶಂಕರ ಭಗವತ್ಪಾದಾಚಾರ್ಯರು ಸ್ತೋತ್ರವನ್ನು ಬರೆಯುವಾಗ ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಅಂತ ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ನಾವು ಪಶುಗಳು, ಅವನು ಪಶುನಾಯಕ. ಆ ಪಶುನಾಯಕನ ಆದೇಶದಂತೆ ಈ ಪಶುಗಳು ವರ್ತಿಸತ್ತೆ ಈ ಲೋಕದಲ್ಲಿ. ಅದಕ್ಕಾಗಿ ಈ ಪಶುಗಳನ್ನು ಪಾಲನೆಯನ್ನು ಮಾಡುವವನು ಅಂತ ಹೇಳುತ್ತಾ ಆ ವೇದದಲ್ಲಿ ಇರುವಂತಹ ಋಗ್ಯಜುಸ್ಸಾಮಾತ್ಮಕವಾದ ತ್ರಯೀ ಎಂಬಂತೆ ಆ 3 ಪಾದಗಳಲ್ಲಿ 3 ವೇದಗಳ ಸಾರವನ್ನು ನಿಕ್ಷಿಪ್ತವನ್ನು ಮಾಡಿ ಆ ಕೊನೆಯ ಪಾದದಲ್ಲಿ ವೇದಾಂತ ತತ್ವವನ್ನು ಭಗವತ್ಪಾದರು ಹೇಳ್ತಾರೆ. ಅದಕ್ಕಾಗಿ ಈ ಸ್ತೋತ್ರದಲ್ಲಿ ಕೊನೆಯ ಪಾದದಲ್ಲಿ ನಾವು ಗಮನಿಸಿದರೆ ಸ್ಮರಾರಿಂ ಅಂತ ನಮಗೆ ಒಂದು ಅರ್ಥ ಬರುತ್ತೆ. ಸ್ಮರಾರಿಂ ಅಂತ ಹೇಳಿದರೆ ಆ ಮನ್ಮಥನ ಆ ಕಾಮದಹನವನ್ನು ಮಾಡಿರುವಂತಹ ಪರಮೇಶ್ವರನ ತತ್ವವನ್ನು ಪ್ರಾರಂಭವನ್ನು ಮಾಡ್ತಾರೆ. ಇನ್ನೊಂದು 2ನೇ ಶ್ಲೋಕದಲ್ಲಿ ಸದಾನಂದ ಮೀಡೆ ಅಂತ ಆನಂದ ಸ್ವರೂಪವನ್ನು, ಸಚ್ಚಿದಾನಂದ ಲಕ್ಷಣವನ್ನು, ಲಿಂಗ ಸ್ವರೂಪವನ್ನು, ಹೀಗೆ ವೇದಾಂತ ತತ್ವವನ್ನು ಅದರ ಪ್ರಬೋಧನೆಯನ್ನು ಮಾಡುತ್ತಾ ಸ್ತುತಿಯನ್ನು ಮಾಡುತ್ತಾ ಈಶ್ವರ ಸ್ಮರಣೆಯನ್ನು ಮಾಡಿದ್ದಾರೆ ಈ ವೇದಸಾರ ಸ್ತೋತ್ರದ ಶಿವಸ್ತೋತ್ರದಲ್ಲಿ. ಇದನ್ನು ಕೇಳಿ ನಾವು ಧನ್ಯರಾಗೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ
केशवं बादरायणं सूत्रभाष्यकृतं वन्दे भगवन्तौ पुनः पुनः भगवन्तौ पुनः पुनः पशूनां पतिं पापनाशं परेशं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारिं जटाजूटमध्ये स्फुरद्गाङ्गवारिं महादेवमेकं स्मरामि स्मरारिं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारिं महादेवमेकं स्मरामि स्मरारिं पशूनां पतिम् महेशं सुरेशं सुरारातिनाशं महेशं सुरेशं सुरारातिनाशं विभुं विश्वनाथं विभूत्यङ्गभूषं महेशं सुरेशं सुरारातिनाशं विभुं विश्वनाथं विभूत्यङ्गभूषं विरूपाक्षमिन्द्वर्गवह्नित्रिनेत्रं विरूपाक्षमिन्द्वर्गवह्नित्रिनेत्रं सदानन्दमीडे प्रभुं पञ्चवक्त्रं पशूनां पतिम् विरूपाक्षमिन्द्वर्गवह्नित्रिनेत्रं सदानन्दमीडे प्रभुं पञ्चवक्त्रं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारिं महादेवमेकं स्मरामि स्मरारिं पशूनां पतिम् नमस्ते नमस्ते विभो विश्वमूर्ते नमस्ते नमस्ते चिदानन्दमूर्ते नमस्ते नमस्ते विभो विश्वमूर्ते नमस्ते नमस्ते चिदानन्दमूर्ते नमस्ते नमस्ते तपोयोगगम्य नमस्ते नमस्ते श्रुतिज्ञानगम्य नमस्ते नमस्ते तपोयोगगम्य नमस्ते नमस्ते श्रुतिज्ञानगम्य पशूनां पतिं पापनाशं परेशं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारिं महादेवमेकं स्मरामि स्मरारिं पशूनां पतिम् पशूनां पतिं पशूनां
ಪತಿಂ